ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಭೂಮಿನೂ ಲೈನಲ್ಲಿ ನಿಂತ್ಕೊಂಡು ಊಟನ ಪ್ಲೇಟಿಗೆ ಹಾಕಿಸ್ಕೊಂಡ್ಬರ್ತಾಳೆ. ಹಾಕಿಸ್ಕೊಂಡು ಬಂದು ಅಲ್ಲಿ ಕೂತ್ಕೊಂಡ್ರೆ ಇನ್ನೇನು ಊಟ ತಿನ್ನಕ್ಕೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಕೈಯಲ್ಲಿ ಹಾಕ್ತಾರಲ್ಲ ಅಂತಾಳೆ. ಆವಾಗ ಸಹನ ಏನಾಯ್ತಕ್ಕ ಅಂತ ಕೇಳ್ತಾಳೆ. ಆವಾಗ ಕೈಗೆ ಏಟಾಗಿತ್ತಲ್ಲ, ಅದಕ್ಕೆ ಊಟ ತಿನ್ನೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾಳೆ. ಅಯ್ಯೋ ಹೌದಕ್ಕ, ನಾನು ಇವಾಗ ನಿಮಗೆ ಊಟ ಮಾಡಿಸ್ತೀನಿ. ನನಗೆ ಆಲ್ರೆಡಿ ಊಟ ಮಾಡಿಸ್ಬೇಕು, ಅದ್ರ ಜೊತೆಗೆ ನಾಳೆ ಹಾಫ್ ಡೇ ನನಗೂ ನಿನಗೂ ಇಬ್ರಿಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಇಬ್ಬರೂ ರೆಸ್ಟ್ ತಗೊಂಡು ನಾನು ಊಟ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾಳೆ. ಯಾರು ನಿನ್ಗೆ ಹೇಳಿದ್ದು ಅಂತ ಕೇಳ್ತಾಳೆ. ಆವಾಗ ಅಜಿತ್ ಸಾಹೇಬ್ರು, ಅದೇ ನಮಗೆ ಟ್ರೈನಿಂಗ್ ಕೊಡೋಕ್ಕೆ ಬಂದಿದ್ರಲ್ಲ ಆ ಅಜಿತ್ ಸಾಹೇಬ್ರೆ ಹೇಳಿದ್ದು ಅಂತ ಹೇಳ್ಬಿಟ್ಟು ಮಡಿಯಕ್ಕ ಅಂತ ಸಹನ ಊಟ ತಿನ್ನಿಸ್ತಾಳೆ. ಒಂದು ತುತ್ತು ತಿಂದಾದ್ಮೇಲೆ ಹಿಂದೆಗಡೆ ಅಜಿತ್ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅವನಿಗೆ ಖುಷಿ ಆಗ್ತಾ ಇರುತ್ತೆ ಸಹನ ಊಟ ಮಾಡಿಸ್ತಾ ಇರೋದನ್ನ ನೋಡ್ಬಿಟ್ಟು. ಅವಾಗ ಅವಳಿಗೂ ಹಿಂದೆ ನಿಂತಿರೋ ಥರ ಫೀಲ್ ಆಗುತ್ತೆ. ಹಿಂದೆ ತಿರುಗಿ ನೋಡ್ತಾಳೆ. ಅವಾಗ ಅಜಿತ್ ಅಲ್ಲಿಂದ ಮೂವ್ ಆಗಿಬಿಟ್ಟಿರ್ತಾನೆ. ಆವಾಗ ಸಾಹೇಬ್ರು ಯಾಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆದರೆ ಸಹನ ಆ ತುತ್ತನ್ನ ತಿನ್ನಿಸೋದಕ್ಕೆ ಅಂತ ಹೋಗ್ತಾಳೆ. ಅವಳು ಊಟ ಮಾಡ್ತಾ ಇರ್ತಾಳೆ. ಮನೇಲಿ ಹೇಳ್ತಾ ಇರ್ತಾನೆ, ನನಗೇನೋ ನಮ್ಮ ಅಣ್ಣನೇ ಬೇಕು ಅಂತ ಅಲ್ಲಿ ಕೆಲಸ ಹಾಕಿಸ್ಕೊಂಡಿದ್ದಾರೆ, ಅಲ್ಲಿ ಅದಕ್ಕೆನ ನೋಡಬೇಕು ಅಂತಲೇ ಹೋಗಿದ್ದಾನೆ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅಲ್ಲಿಗೆ ಅಜಿತ್ ಬರ್ತಾನೆ. ಬಂದ್ಬಿಟ್ಟು, ಏನೋ ಮಾತಾಡ್ತಾ ಇದೆಯಾ ನೀನು? ನಾನು ಯಾಕೋ ಅಲ್ಲಿ ನಾನು ನಿನ್ನ ಅದಕ್ಕೆನ ನೋಡಬೇಕು ಅಂತ ಹೋಗಲಿ? ನನಗೆ ಡಿಪಾರ್ಟ್ಮೆಂಟೇನೆ ಈ ಥರ ಒಂದು ಸ್ಪೆಷಲ್ ಕಮಿಟಿ ಇರುತ್ತೆ, ಅವರೇನೆ ಈ ಥರ ನೀನು ಹೋಗಿ ಅಲ್ಲಿ ಸ್ಪೆಷಲ್ ಟ್ರೈನಿಂಗ್ ಕೊಡಬೇಕು ಅಂತ ನನ್ನ ಕಲಿಸ್ಕೊಟ್ಟಿದ್ದು. ಅದನ್ನು ಬಿಟ್ಬಿಟ್ಟು ನಾನು ಪ್ರೀತಿಯಿಂದ ಅಲ್ಲಿಗೆ ಹೋಗಿದ್ದಲ್ಲ ಅಂತ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿ ಸಂಗೀತಂಗೆ ಶಾಕ್ ಆಗುತ್ತೆ. ಏನು ಮಾತಾಡ್ತಾ ಇದೆಯಾ ನೀನು ನನ್ನ ಸೊಸೆ ಮೇಲೆ ಪ್ರೀತಿ ಇಟ್ಕೊಂಡು ಅಲ್ಲಿ ಹೋಗ್ಲಿಲ್ವಾ? ಹಂಗಾದ್ರೆ ನೀನು ನಿನ್ನ ಡ್ಯೂಟಿ ಮೇಲೆ ಹೋಗಿದ್ದ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಯ್ಯೋ ಸಂಗೀತ, ನೀನು ಸುಮ್ಮನೆ ಇರು, ಹಿಂಗೆಲ್ಲ ಯೋಚನೆ ಮಾಡಬೇಡ, ಆ ಥರ ಎಲ್ಲ ಏನೂ ಇಲ್ಲ, ಅವನ ಹತ್ರ ನೀನು ಹಂಗೆಲ್ಲ ಮಾತಾಡಬೇಡ ಅಂತ ರಾಮ ಹೇಳ್ತಾ ಇರ್ತಾನೆ. ಅವಾಗ ಸಂಗೀತ ಅವ್ರ ಅಮ್ಮನೂ ಹೇಳ್ತಾರೆ, ಏನು ನಿನ್ನ ಹತ್ರ ಯಾವಾಗಲೂ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಓಡಾಡಬೇಕಾ? ಅವ್ರ ಗಂಡ ಹೆಂಡತಿ ಯಾವಾಗಲೂ ಚೆನ್ನಾಗೇ ಇರ್ತಾರೆ, ನೀನು ಯಾವಾಗಲೂ ಅವ್ರ ಮೇಲೆ ಅನುಮಾನ ಪಡಬೇಡ, ಸುಮ್ಮನೆ ಇರೇ ಅಂತ ಸಂಗೀತಂಗೆ ಬೈತಾ ಇರ್ತಾರೆ. ಆದರೆ ಸಂಗೀತ ಅಜಿತ್ ಮುಖ ನೋಡಿಕೊಂಡು ಹಳೇದೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ. ಶಿವಿನಿ ದೇವ್ರ ಮನೆಗೆ ಬಂದ್ಬಿಟ್ಟು ಅಜಿತ್ ಮತ್ತು ಭೂಮಿ ಸಂಬಂಧಕ್ಕೆ ಎಳ್ಳು ನೀರು ಬಿಡ್ತೀನಿ ಅಂತ ಹೇಳಿದ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ. ಅದಾದಮೇಲೆ ಅವಳು ಹೇಳಿರೋ ವಿಷಯನ ಜ್ಞಾಪನ ಮಾಡ್ಕೊತಾ ಇರ್ತಾಳೆ. ಆದರೆ ಅವಳಿಗೆ ಜ್ಞಾಪನ ಆಗ್ತಾ ಇರೋದಿಲ್ಲ. ಅಮ್ಮ ಅಮ್ಮ ಅಂತ ಅಜಿತ್ ಕರಿತಾ ಇರ್ತಾನೆ. ಅವಾಗ ಹಂಗೇನೆ ಕುಸಿದು ಬಿದ್ದೋಗ್ಬಿಡ್ತಾಳೆ. ನೀರು ತೊಗೊಂಬರ್ರಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ನಚ್ಚಿ ಅಂಜನಂಗೆ ಹೇಳ್ತಾನೆ. ಅಂಜನ ನೀರು ತರೋದಕ್ಕೆ ಹೋಗ್ತಾಳೆ. ನಚ್ಚಿ ಬಂದು ಅವ್ರ ಅಮ್ಮನ ಪಕ್ಕ ಕೂತ್ಕೊಂಡು, ಅಮ್ಮ ಏನೂ ಆಗಿಲ್ಲ ಅಮ್ಮ, ಎಚ್ಚರಾಗಮ್ಮ ಅಂತ ಎದ್ದೋಳಿಸ್ತಾ ಇರ್ತಾರೆ. ಆವಾಗ ನೀರು ತೊಗೊಂಬರ್ತಾರೆ. ನೀರು ತೊಗೊಂಬಂದ ತಕ್ಷಣ ನಚ್ಚಿನೇ ಅವ್ರ ಅಮ್ಮನ ಕೈ ಕೊಡ್ತಾನೆ. ಅಮ್ಮ ನೀರು ಕುಡಿಯಮ್ಮ ಅಂತ ಅಜಿತ್ ನೀರು ಕುಡಿಸ್ತಾ ಇರ್ತಾನೆ. ಆವಾಗ ನೀರು ಕುಡಿಸ್ತಾ ಇರ್ಬೇಕಾದ್ರೆ ಸ್ವಲ್ಪ ಬರುತ್ತೆ. ಅವಾಗ ಅಮ್ಮ ಯಾಕಮ್ಮ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ, ಏನಾಗಿದೆ ನಿನಗೆ ಅಂತ ಕೇಳ್ತಾ ಇರ್ತಾನೆ ಅಜಿತ್ತು. ಅವಾಗ ಅಜಿತ, ಅವತ್ತು ನಾನು ದೇವ್ರ ಮನೆಗೆ ಅವರಿಬ್ಬರು ಜಾತಕ ತಗೊಂಬರೋಣ ಅಂತ ಹೋದೆ, ಅವ್ರ ಎಂಗೇಜ್ಮೆಂಟ್ ನಡೀತಾ ಇರ್ಬೇಕಾದ್ರೆ. ಆದರೆ ಅವತ್ತು ಅಶ್ವಿನಿ ಏನು ಹೇಳಿದ್ಲು ಗೊತ್ತೇನೋ, ಎಲ್ಲ ಹೇಳಿದ ಜ್ಞಾಪನ ಇದೆ, ನಿಮ್ಮಿಬ್ಬರು ಸಂಬಂಧಕ್ಕೆ ಎಳ್ಳು ನೀರು ಬಿಡ್ತೀನಿ ಅಂದ್ಲು, ಅದಾದಮೇಲೆ ಏನೋ ಹೇಳಿದ್ಲು ಕಣೋ, ಅದನ್ನು ಮಾತ್ರ ನನಗೆ ಜ್ಞಾಪನ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ ದೇವೇನ್ ಇಚ್ಛೆ ಅದೂ ಜ್ಞಾಪನ ಬಂದ್ಬಿಟ್ಟು ಇದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಆಗ ನಚ್ಚಿ ಬೈತಾನೆ, ಅಮ್ಮ ನೀನು ಬೇಡದೇ ಇರೋದನ್ನೆಲ್ಲ ಆಲೋಚನೆ ಮಾಡಿಕೊಂಡು ನೀನು ಮನಸ್ಸಿಗೆ ತುಂಬ ಟೆನ್ಷನ್ ಕೊಡ್ತಾ ಇದೆಯಾ, ನೀನು ಬ್ರೈನ್ಗೆ ತುಂಬ ಪ್ರೆಷರ್ ಆಗ್ತು ಅಂದರೆ ಅವಾಗ ತುಂಬ ಸಮಸ್ಯೆ ಆಗುತ್ತೆ, ಅವತ್ತು ಡಾಕ್ಟ್ರ್ ಹೇಳಿದ್ದಾರೆ, ಮತ್ತೆ ಯಾಕಮ್ಮ ಈ ಥರ ಮಾಡ್ತಾ ಇದೆಯಾ ಅಂತ ಹೇಳ್ತಿರ್ತಾನೆ. ಆವಾಗ ರಾಮನು ಬೈತಾನೆ, ಇಲ್ಲದೇ ಇರೋ ನೀನು ಟೆನ್ಷನ್ಗಳನ್ನ ತೊಗೊಂಡು ಬೇಡದೇ ಇರೋ ಓವರ್ ಥಿಂಕಿಂಗ್ ಮಾಡಿಕೊಂಡು ಯಾಕೆ ಸಂಗೀತ ಈ ಥರ ಎಲ್ಲ ಮಾಡ್ತಾ ಇದೆಯಾ ಅಂತ ರಾಮನು ಬೈತಾನೆ. ಅಮ್ಮ ದಯವಿಟ್ಟು ಅಮ್ಮ, ನಾವಿಬ್ಬರು ಚೆನ್ನಾಗೇ ಇದ್ದೀವಿ ಅಮ್ಮ, ನಾನು ಅಲ್ಲಿ ನಚ್ಚಿ ಹತ್ರ ಏನು ಹೇಳ್ತಿದ್ದೆ ಗೊತ್ತಾ, ನನಗೆ ಡಿಪಾರ್ಟ್ಮೆಂಟ್ ಅವರೇನೆ ಅಲ್ಲಿಗೆ ನೀನು ಟ್ರೈನಿಂಗ್ ಕೊಡೋದಕ್ಕೆ ಹೋಗಬೇಕು ಅಂತ ಹೇಳಿದ್ರು ಅಂತ ಹೇಳಿದೆ. ಆದರೆ ನನಗೆ ಭೂಮಿ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿದ್ನ. ನಾನು ಅಲ್ಲಿ ಹೋದ್ಮೇಲೆ ಭೂಮಿ ಹತ್ರ ಎಷ್ಟು ಪ್ರೀತಿಯಿಂದ ಎಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟಾದ್ಮೇಲೆ ನೀವೇ ಕೊನೆವರೆಗೂ ಟ್ರೈನಿಂಗ್ ಕೊಡ್ಬೋದಾಗಿತ್ತಲ್ಲ, ಯಾಕೆ ಇಷ್ಟು ಬೇಗ ಹೋಗ್ತಾ ಇದ್ದೀರಾ ಅಂತ ಭೂಮಿ ಕೇಳಿದ್ಲು. ಅವಳು ನನ್ನ ಹತ್ರ ಖುಷಿಯಾಗಿ ಎಷ್ಟು ಚೆನ್ನಾಗಿ ಮಾತಾಡ್ಲು ಗೊತ್ತಮ್ಮ, ನಾವಿಬ್ಬರು ತುಂಬ ಚೆನ್ನಾಗಿದ್ದೀವಿ ಅಮ್ಮ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೇ ನಿಜವಾದ ತಾನೇ ನೀನು ಹೇಳ್ತಿರೋದು ಸತ್ಯ ತಾನೇ ಅಂತ ಕೇಳ್ತಾ ಇರ್ತಾಳೆ. ಹೌದಮ್ಮ, ನಿಜವಾಗ್ಲೂ ಇಬ್ಬರು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ನೋಡು, ನನಗೆ ಅಂಜನಾ ಮತ್ತು ನಚ್ಚಿನ ನೋಡಿದ್ರೆ ಆ ಥರ ಅನ್ಸೋದಿಲ್ಲ, ಆದರೆ ನಿಮ್ಮಿಬ್ಬರನ್ನ ನೋಡಿದ್ರೆ ಮಾತ್ರ ಅದು ಯಾಕೆ ಆ ಥರ ಅನ್ನಿಸ್ತಾ ಇದೀವಿ ಅಂತ ನನಗಂತೂ ಗೊತ್ತಿಲ್ಲ ಕಣೋ. ಆದರೆ ನೀವು ಮಾತ್ರ ಇಬ್ಬರೂ ಯಾವಾಗಲೂ ಚೆನ್ನಾಗಿರಬೇಕು, ನೀವಿಬ್ಬರು ಚೆನ್ನಾಗಿದ್ದರೆ ನನ್ನಷ್ಟು ಖುಷಿ ಪಡೋಳು ಯಾರೂ ಇರೋದಿಲ್ಲ ಅಂತ ಹೇಳ್ತಿರ್ತಾಳೆ. ಹೌದಮ್ಮ, ನಾವಿಬ್ಬರು ಚೆನ್ನಾಗಿದ್ದೀವಿ ಅಮ್ಮ, ನೀನು ದಯವಿಟ್ಟು ಸಮಾಧಾನ ಮಾಡ್ಕೋ, ಟೆನ್ಷನ್ ಮಾಡ್ಕೊಬೇಡ ಅಂತ ಅಜಿತ್ ಅವ್ರ ಅಮ್ಮನ ಸಮಾಧಾನ ಮಾಡ್ತಾ ಇರ್ತಾನೆ. ಯಾರ ವಿಷಯದಲ್ಲಿ ಏನಾದರೂ ಪರವಾಗಿಲ್ಲ, ನೀನು ನಿನ್ನ ಗಂಡ ಹೆಂಡತಿ ಇಬ್ಬರೂ ನೀವು ಚೆನ್ನಾಗಿರಬೇಕು ಅಂತ ಅಜಿತ್ನ ತೋಳ ಮೇಲೆ ಮಲ್ಕೊಂಡು ಸಂಗೀತ ಹೇಳ್ತಾ ಇರ್ತಾಳೆ. ಅವಾಗ ಅಜಿತ್ಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಅಮ್ಮ ಇಷ್ಟೊಂದು ನಮ್ಮ ಮೇಲೆ ಪೊಸೆಸಿವ್ನೆಸ್ ಇಟ್ಕೊಂಡಿದ್ದಾರಲ್ಲ, ಏನಪ್ಪ ಮಾಡೋದು ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾನೆ.
ಮತ್ತು ಸತ್ಯ ಇಬ್ಬರೂ ಅವ್ನ ರೂಮಿಗೆ ಬರ್ತಾರೆ. ಅವಾಗ ಸತ್ಯ ಕೇಳ್ತಾನೆ, ನಿಜವಾಗ್ಲೂ ಭೂಮಿನೇ ಈ ಥರ ಹೇಳಿದ್ಲಾ? ನೀನು ನನ್ನ ಇನ್ಮೇಲೆ ಯಾವತ್ತೂ ಬರಬೇಡ, ನಂದು ನಿಂದು ಸಂಬಂಧ ಮುಗ್ದೋಯ್ತು, ಇಲ್ಲಿಗೆ ನನಗೂ ನಿನಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳಿದ್ಲಾ? ನಿಜವಾಗ್ಲೂನಾ ಅಂತ ಕೇಳ್ತಾ ಇರ್ತಾಳೆ. ಹೌದು ಸತ್ಯನಾ, ಅವಳೇ ನನಗೆ ಹೇಳಿದ್ಲು, ಅವಳು ಹೇಳಿದ್ಮೇಲೆ ನನಗೆ ತುಂಬ ಬೇಜಾರಾಯಿತು ಅಂತ ಹೇಳ್ತಿರ್ತಾನೆ. ಅವಾಗ ಇಷ್ಟು ದಿನ ನಿಮ್ಮಿಬ್ಬರನ್ನ ಒಂದು ಮಾಡಬೇಕು, ನೀವಿಬ್ಬರು ಚೆನ್ನಾಗಿರಬೇಕು, ಜೀವನ ಪೂರ್ತಿ ಗಂಡ ಹೆಂಡತಿ ಆಗಿರಬೇಕು ಅಂತ ಇಷ್ಟೊಂದು ಹೋರಾಟ ನಡೆಸಿದ್ನಲ್ಲೋ, ಅವಳಿಗೂ ಹೇಳಿದ್ದೀನಿ ನೀವಿಬ್ಬರು ಚೆನ್ನಾಗಿರಬೇಕು ಅಂತ, ಅಂಥದ್ರಲ್ಲಿ ಅವಳೇ ಈ ಥರ ಹೇಳ್ಬಿಟ್ಲಾ? ಬೆಟರು ಇನ್ಮೇಲೆ ನೀನು ಅವಳ ಮಕನೂ ನೋಡಬೇಡ, ಅವಳಿಗೂ ನಿನಗೂ ಸಂಬಂಧ ಮುಗೀತು ಅಂದ್ಕೊಂಡು ಸುಮ್ಮನೆ ಇದ್ಬಿಡಪ್ಪ ಅಂತ ಹೇಳ್ತಾ ಇರ್ತಾನೆ. ಸತ್ಯಣ್ಣ, ನೀವು ತಪ್ಪು ಮಾತಾಡ್ತಾ ಇದ್ದೀರಾ. ನೀವು ಅವಳ ವಿಷಯದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿರಿ. ಅವಳ ಪ್ಲೇಸಲ್ಲಿ ನಾನಿದ್ದಿದ್ರು ನಾನು ಹಂಗೆ ರಿಯಾಕ್ಟ್ ಮಾಡ್ತಾ ಇದ್ದೆ. ಅವಳು ನಮ್ಮಿಬ್ಬರು ಕಾಂಟ್ರಾಕ್ಟ್ ಮ್ಯಾರೇಜು ಕಂಪ್ಲೀಟ್ ಆದ್ರೂ ನಾವು ಎಷ್ಟು ಅಲ್ಲಿ ಅಂಥ ಟೈಮಲ್ಲಿ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಈ ಥರ ಆರೋಗ್ಯದ ಪರಿಸ್ಥಿತಿ ಬಂದಾಗ ನಾನು ಅವಳಿಗೆ ಎಷ್ಟೆಲ್ಲ ಬೈದೆ, ಬಾಯಿಗೆ ಬಂದಂಗೆ ಮಾತಾಡಿದ್ದೀನಿ. ಅಷ್ಟು ಮಾತಾಡಿದ್ರು ತಾಳ್ಮೆ ಇಟ್ಕೊಂಡು ಇನ್ನೂ ಒಂದು ಸ್ವಲ್ಪ ದಿನ, ಇನ್ನೊಂದು ಮಂತ್ ಕಂಟಿನ್ಯೂ ಮಾಡು, ನಿನ್ನ ಎಕ್ಸ್ಟೆಂಡ್ ಮಾಡು ಕಾಂಟ್ರಾಕ್ಟ್ ಮ್ಯಾರೇಜ್ನ ಅಂದಿದ್ದಕ್ಕೆ ಅವಳು ಎಕ್ಸ್ಟೆಂಡ್ ಮಾಡಿ ತಾಳ್ಮೆಯಿಂದ ಇದ್ಲು. ಅವಳ ಪ್ಲೇಸಲ್ಲಿ ಯಾರೇ ಇದ್ದಿದ್ರು ಅದೇ ಥರ ಮಾತಾಡ್ತಾಯಿದ್ರು. ನಾವು ಅವಳ ಪರವಾಗಿ ಯೋಚನೆ ಮಾಡಬೇಕು, ಅದನ್ನು ಬಿಟ್ಬಿಟ್ಟು ನಾವು ಅವಳು ಮಾಡಿದ ತಪ್ಪು ಅಂತ ಹೇಳೋದು ಸರಿನಾ ಅಂತ ಕೇಳ್ತಾ ಇರ್ತಾನೆ. ನಾನು ಅವಳ ಹತ್ರನೂ ತುಂಬ ಸತಿ ನಿನ್ನ ಬಗ್ಗೆ ಮಾತಾಡೋದಕ್ಕೆ ಹೋಗಿದ್ದೀನಿ. ಒಳ್ಳೆ ಇಬ್ಬರೂ ಅಷ್ಟೇ ಡಿಫೆಂಡಿಂಗ್ ಲಾಯರು ಏನು ಮಾತಾಡ್ತಾರೋ ಆ ಥರ ಒಬ್ರನ್ನೊಬ್ರು ವಹಿಸ್ಕೊಂಡು ಮಾತಾಡ್ತೀರಾ. ಆದ್ರೂ ಇವಾಗ ನೋಡಿದ್ರೆ ಈ ಥರ ಮಾಡ್ಕೊಂಡು ಕೂತಿದ್ದೀರಾ, ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣಪ್ಪ ಅಂತ ಹೇಳ್ತಾ ಇರ್ತಾನೆ. ನೀನು ಹಾಸ್ಟೆಲಲ್ಲಿ ಮಲ್ಕೊಂಡಿರ್ತಾಳೆ, ಆದರೆ ಅವಳಿಗೂ ನಿದ್ದೆ ಬರ್ತಾ ಇರಲ್ಲ. ನಿದ್ದೆ ಮಾಡೋದಕ್ಕೆ ಹೋದರೆ ಅವಳು ಅಲ್ಲಿ ಅಜಿತ್ ಬೈದಿದ್ದನ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ. ಇಲ್ಲಿ ನೀನು ಟ್ರೈನಿಂಗಿಗೆ ಬಂದಿರೋದು, ರೆಸಾರ್ಟ್ಗೆಲ್ಲ ಬಂದಿರೋದು ಎಂಜಾಯ್ ಮಾಡೋದಕ್ಕೆ, ನೀನು ಖುಷಿಯಾಗಿರೋದಕ್ಕೆಲ್ಲ ಬಂದಿರೋದು, ಕಷ್ಟಪಟ್ಟು ನೀನು ಟ್ರೈನಿಂಗ್ನ ಅಟೆಂಡ್ ಮಾಡಬೇಕು ಅಂತ ಕೋಪದಲ್ಲಿ ಬೈದಿರೋದನ್ನೇ ನೆನ್ಪು ಮಾಡ್ಕೊಂಡು ಇರ್ತಾಳೆ. ಮತ್ತೆ ಎದ್ಬಿಟ್ಟು ಅಲ್ಲಿ ಅಷ್ಟೊಂದು ಜನ ಟ್ರೈನಿಂಗ್ ಅವರೆಲ್ಲ ಇದ್ದರು, ಅಷ್ಟೊಂದು ಜನ ಇದ್ರೂ ಅವರೆಲ್ಲ ಮಾಡಿದ ತಪ್ಪು ಇವ್ರ ಕಣ್ಣು ಕಾಣಿಸ್ಲಿಲ್ವಾ? ನಾನು ಮಾಡಿದ ತಪ್ಪು ಮಾತ್ರ ಇವ್ರ ಕಣ್ಣಿಗೆ ದೊಡ್ಡದಾಗಿ ಕಾಣಿಸ್ತಾ? ಅವರೆಲ್ಲರೂ ಮುಂದೆ ಸಮಾಧಾನವಾಗಿ ಇಳಿದ್ಬಿಟ್ಟು ಅಷ್ಟು ಜೋರಾಗಿ ಬೈದ್ರಲ್ಲ, ಎಷ್ಟು ಬೇಜಾರಾಯಿತು. ಅದ್ರ ಬಗ್ಗೆ ಅವ್ರಿಗೆ ಒಂಚೂರು ಕಾಳಜಿನೇ ಇಲ್ಲ ಅಂತ ಅನ್ಕೊತಾ ಇರ್ತಾಳೆ. ಆವಾಗ ಅಜ್ಜಿತು ಮಲ್ಕೊಳೋದಕ್ಕೆ ಅಂತ ಹೋಗ್ತಾನೆ. ಅವನಿಗೆ ಮಲ್ಕೊಳೋದಕ್ಕೆ ಹೋದರೆ ನಿದ್ದೆನೇ ಬರೋದಿಲ್ಲ. ಆವಾಗ ಇಮಿಡಿಯೇಟ್ಲಿ ಎದ್ಬಿಟ್ಟು ಹೋಗಿ ಲೈಟ್ನ ಆನ್ ಮಾಡ್ತಾನೆ. ಲೈಟ್ ಆನ್ ಮಾಡಿಬಿಟ್ಟು ಭೂಮಿ ಯಾಕೆ ಈ ಥರ ಅಂದ್ಲು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಭೂಮಿ, ಇಲ್ಲ, ನಾನು ಇನ್ಮೇಲೆ ಇವ್ರು ಹಿಂಗೆ ಬೈದಿದ್ದಕ್ಕಾದ್ರೂ ನಾವು ಅಟ್ಯಾಚಲ್ಲದವಾಗಿ ತೊಗೊಂಡು ನಾನು ಇನ್ಮೇಲೆ ಸಕ್ಸಸ್ಫುಲಿ ನನ್ನ ಟ್ರೈನಿಂಗ್ನ ಕಂಪ್ಲೀಟ್ ಮಾಡಿ ಕಾನ್ಸ್ಟೇಬಲ್ ಆಗಿ ನಾನು ಆಚೆ ಕಡೆ ಹೋಗಬೇಕು. ನಾನು ಇವ್ರು ಬೈದರು ಅಂತ ನಾನು ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಇರೋದಲ್ಲ, ನಾನು ಇನ್ಮೇಲೆ ನಾನು ಕಾನ್ಸ್ಟೇಬಲ್ ಆಗಿ ನನ್ನ ಕೆಲಸ ನಾನು ಸಾಧಿಸ್ತೀನಿ ಅಂತ ಅನ್ಕೊತಾ ಇರ್ತಾಳೆ. ಈ ಕಡೆ ಅಜ್ಜಿತೂ, ಇಲ್ಲ, ನಾನು ಇನ್ಮೇಲೆ ಭೂಮಿನ ಮರೆತು ನನ್ನ ಜೀವನದಲ್ಲಿ ನನಗೆ ತೊಡಗಿಸ್ಕೋಬೇಕು, ನಾನು ಇದನ್ನೇ ನಮ್ಮ ಮೈಂಡಲ್ಲಿ ಇಟ್ಕೊಂಡು ನನ್ನ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈಗ ನಮ್ಮ ಅಮ್ಮನ್ನ ಅವ್ರು ಯಾಕೆ ಬಿಡ್ಸ್ಕೊಬರ್ಬೇಕು, ನಾನೇ ಬಿಡ್ಸ್ಕೊಂಬರ್ತೀನಿ, ನಾನೇ ಬಿಡ್ಸ್ಕೊಂಬರ್ಬೋದಲ್ಲ, ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತ ಅನ್ಕೊತಾ ಇರ್ತಾಳೆ. ನಮ್ಮ ಅಮ್ಮನ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋ ಇನ್ವೆಸ್ಟಿಗೇಷನ್ ಆಫೀಸರ್ ಇವರೇ ಅಲ್ವಾ, ಇವ್ರ ಸಹಾಯ ಇಲ್ಲದೇ ನಮ್ಮ ಅಮ್ಮನ ಆಚೆ ಕರ್ಕೊಂಬರೋದಕ್ಕೆ ಸಾಧ್ಯನೇ ಇಲ್ಲ, ಸಾಹೇಬ್ರು ಎಲ್ಪ್ ಬೇಕಾಗತ್ತೆ ಅಂತ ಅನ್ಕೊತಾ ಇರ್ತಾಳೆ. ಆ ಕಡೆ ಅಜಿತ್ ಅನ್ಕೊತಾ ಇರ್ತಾನೆ, ಅಯ್ಯೋ, ನಾನು ಭೂಮಿನ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗ್ಬೇಕಾರೆ ಅವಳಿಗೆ ಪ್ರಾಮಿಸ್ ಮಾಡಿದ್ದೆ ಅವ್ರ ಅಮ್ಮನ ನಾನು ಆಚೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ. ಆದರೆ ಅವ್ರ ಅಮ್ಮನ ಆಚೆ ಕರ್ಕೊಂಬರೋದಕ್ಕೆ ಏನು ಮಾಡೋದ್ರೂ ಆಗ್ತಾ ಇಲ್ವಲ್ಲ. ನಾನು ಆದಷ್ಟು ಬೇಗ ಅವ್ರ ಅಮ್ಮನ ಕೇಸನ್ನ ರಿಸಾಲ್ವ್ ಮಾಡಿ ಅವಳು ಟ್ರೈನಿಂಗ್ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಅವ್ರ ಅಮ್ಮನ ಆಚೆ ಕರ್ಕೊಂಬೋಗ್ಬಿಡ್ಬೇಕು. ಆವಾಗ ನಾನು ಹೇಳಿದ ಮಾತು ಕೊಟ್ಟಂಗೆ ನಡ್ಕೊಂಡಂಗೆ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ನಾನು ಏನು ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಆವಾಗ ಅವಳ ಹತ್ರ ನಾನು ಕೊಟ್ಟ ಮಾತನ್ನು ನಡ್ಸ್ಕೊಂಡಂಗೆ ಆಗಲ್ವಲ್ಲ. ನಾನು ಫಸ್ಟು ಅವ್ರು ಬರೋಕ್ಕೂ ಮುಂಚೆ ಅವ್ರ ಅಮ್ಮನ ಸ್ಟೇಷನಿಂದ ಆಚೆ ಕರ್ಕೊಂಬರ್ಬೇಕು ಅಂತ ಅನ್ಕೊತಾ ಇರ್ತಾನೆ. ಅದೆಲ್ಲ ಯೋಚನೆ ಮಾಡಿಬಿಟ್ಟು ಬಂದು ತಿರ್ಗಾ ಹಾಸಿಗೆ ಮೇಲೆ ಮಲ್ಕೊಳ್ಳೋಣ ಅಂತ ಬಂದು ಕೂತ್ಕೊತಾಳೆ. ಆವಾಗ ದಿಂಬನ ಕೆಳಗಡೆ ಅವ್ನ ಫೋಟೋ ಇರುತ್ತೆ. ಫೋಟೋನ ತೊಗೊಂಡು ನೋಡ್ಬಿಟ್ಟು, ಸಾಹೇಬ್ರೆ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಾ ಅಂತ ಅವ್ನ ಫೋಟೋನ ಇಟ್ಕೊಂಡು ನೋಡ್ತಾ ಇರ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿ ಹಾಕೋಣ ಫ್ರೆಂಡ್ಸ್. ಥ್ಯಾಂಕ್ ಯು.